ಮತ್ತೊಂದು ಕಡೆ ಬಕರ್ವಾಲ್ ಸಮುದಾಯಕ್ಕೆ ಐಎಸ್ಐ ಪ್ರಚೋದನೆಯನ್ನ ಕೊಡ್ತಾ ಇದೆ. ಸ್ಥಳೀಯರಿಗೆ ಶಸ್ತ್ರಾಸ್ತ್ರವನ್ನ ಕೊಟ್ಟಿದೆ ಐಎಸ್ಐ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಪಹಲ್ಗಾಮ್ ದಾಳಿಯಲ್ಲಿ ಐಎಸ್ಐ ಪಾತ್ರ ಏನಿದೆ ಅಂತ ಹೇಳಿ. ಸೊ ದಾಳಿಗೆ ಆರ್ಥಿಕ ನೆರವನ್ನ ಐಎಸ್ಐ ಕೊಟ್ಟಿದೆ. ಬಕರ್ವಾಲ್ ಸಮುದಾಯಕ್ಕೆ ಐಎಸ್ಐ ಪ್ರಚೋದನೆಯನ್ನ ನೀಡಿದೆ. ಸ್ಥಳೀಯರಿಗೆ ಶಸ್ತ್ರಾಸ್ತ್ರಗಳನ್ನ ಐಎಸ್ಐ ಕೊಟ್ಟಿದೆ. ಕೇಂದ್ರದ ಗುಪ್ತಚರ ಸಂಸ್ಥೆಯಿಂದ ಐಎಸ್ಐ ಪಾತ್ರದ ಬಗ್ಗೆ ಈಗ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಸೊ ಇದನ್ನ ಬಹಳ ವಿತ್ ಪ್ರೂಫ್ ಭಾರತ ಇಲ್ಲಿ ಮಂಡಿಸಬೇಕಾಗುತ್ತೆ. ಯಾಕಂತಾರೆ ಪಾಕಿಸ್ತಾನ ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು, ನಮ್ಮ ಪಾತ್ರ ಏನಿದೆ ಅದಕ್ಕೆ ದಾಖಲೆ ಕೊಡಿ ಅನ್ನುವಂಥದ್ದನ್ನು. ಸೊ ಈಗ ಐಎಸ್ಐ ಪಾತ್ರ ಈ ಪ್ರಮಾಣದಲ್ಲಿದೆ ಅಂತ ಅಂದರೆ ಬಹುತೇಕ ಅದು ಪಾಕಿಸ್ತಾನ ಸರ್ಕಾರನೇ ಒಂದು ರೀತಿ ನೇರವಾಗಿ ಇದರಲ್ಲಿ ಹಸ್ತಕ್ಷೇಪ ಮಾಡಿದೆ ಅನ್ನುವಷ್ಟರ ಮಟ್ಟಿಗೆ ಬಿಂಬಿಸೋದಕ್ಕೆ ಅವಕಾಶ ಆಗುತ್ತೆ. ಬಟ್ ಏನು ಪುರಾವೆಯನ್ನು ಈ ನಿಟ್ಟಿನಲ್ಲಿ ಕಲೆ ಹಾಕಲಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಿದೆ. ಐಎಸ್ಐ ಹಿಂದೆಯಿಂದನೂ ಕೂಡ ಭಾರತದಲ್ಲಿ ಈ ರೀತಿಯಾದಂಥ ಅಟ್ಯಾಕ್ಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ಒಂದು ಸಹಾಯ ಮಾಡ್ಕೊಂಡು ಬಂದಿದೆ ಉಗ್ರರಿಗೆ ಈ ರೀತಿಯಾದ. ಆಮೇಲೆ ಅವ್ರು ಶಸ್ತ್ರಾಸ್ತ್ರ ಕೊಟ್ಟು ಮತ್ತೊಂದು ಇದೆಲ್ಲ ಹೌದು, ಇವ್ರುಗಳು ಅಂಥ ಶಸ್ತ್ರಾಸ್ತ್ರಗಳನ್ನ ಪಡೆದುಕೊಂಡು ಆ ಪಡೆಗಳ ಜೊತೆಗೆ ಸೇರ್ಕೊಂಡು ಟ್ರೈನ್ ಅಪ್ ಆಗಿ ಇಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇವ್ರ ತಲೆ ಎಲ್ಲಿದೆ ಅದಕ್ಕೆ ಪ್ರಶ್ನೆ. ಆ ಕಾರಣಕ್ಕಾಗಿನೇ ಇಂಥವರ ಮನೆಗಳನ್ನ ಹೊಕ್ಕಿ ಹೊಕ್ಕಿ ಉಡೀಸ್ ಮಾಡುವಂತ ಕೆಲಸವೂ ಕೂಡ ಮತ್ತೊಂದು ಕಡೆ ಸೇನೆಯಿಂದ ಆಗ್ತಾ ಇದೆ. ಇದೆಲ್ಲದರ ನಡುವೆನೇ ಪ್ರಧಾನಿ ಮೋದಿ ನಿವಾಸದಲ್ಲಿ ಸಭೆಗಳ ಮೇಲೆ ಸಭೆ ಆಗ್ತಾ ಇದೆ. ಸ್ವಲ್ಪ ಹೊತ್ತಿನ ಮುಂಚೆ ನಾವು ಗಮನಿಸ್ತಾ ಇದ್ವಿ, ರಾಜನಾಥ್ ಸಿಂಗ್ ಅವರು ಹೋಗಿದ್ದಾರೆ, ಅವ್ರ ಜೊತೆಗೆ ಸಭೆ ಆರಂಭ ಆಗಿದೆ. ಮತ್ತೊಂದು ಕಡೆ ಅದರ ಬೆನ್ನಲ್ಲೇ CDS ಅವರು ಕೂಡ ಹೋದ್ರು, ಅನಿಲ್ ಚೌಹಾಣ್ ಅವರು, ಜನರಲ್ ಅನಿಲ್ ಚೌಹಾಣ್ ಅವರು. ಅದಾದ ನಂತರದಲ್ಲಿ ಅದೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS. ಈಗ ಮೂರು ಸೇನಾಪಡೆಯ ಮುಖ್ಯಸ್ಥರಿಗೂ ಬುಲಾವನ್ನ ಕೊಡಲಾಗಿದೆ. ಅಂತ ಅಂದ್ರೆ ಆರ್ಮಿಗೆ ಸಂಬಂಧಪಟ್ಟ ಹಾಗೆ, ಏರ್ ಸ್ಟಾಫಿಗೆ ಸಂಬಂಧಪಟ್ಟ ಹಾಗೆ, ನಾವೆಲ್ ಸ್ಟಾಫಿಗೆ ಸಂಬಂಧಪಟ್ಟ ಹಾಗೆ. ಈಗ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಕೂಡ ಅಲ್ಲಿ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚೀಫ್ ಆಫ್ ಏರ್ ಸ್ಟಾಫ್ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರು ಕೂಡ ಆ ಕಡೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಚೀಫ್ ಆಫ್ ನೇವಲ್ ಸ್ಟಾಫ್ ಅಡ್ಮಿರಲ್ ದಿನೇಶ್ K ತ್ರಿಪಾಠಿ ಅವರು ಕೂಡ ಇದೀಗ ಪ್ರಧಾನಿ ನಿವಾಸದ ಕಡೆಗೆ ಹೋಗ್ತಾ ಇದ್ದಾರೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸೊ ಹೀಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲಿ ಇದೀಗ ಹೈ ವೋಲ್ಟೇಜ್ ಸಭೆ ಶುರುವಾಗ್ತಾ ಇದೆ. ಪ್ಯೂರ್ಲಿ ಸೇನೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಡಿಫೆನ್ಸ್ ಫೋರ್ಸಿಗೆ ಸಂಬಂಧಪಟ್ಟ ಹಾಗೆ, ಆರ್ಮಿ, ನೇವಿ ಜೊತೆಗೆ ಏರ್ಫೋರ್ಸ್ ಮೂವರು ಮುಖ್ಯಸ್ಥರಿಗೂ ಕೂಡ ಬುಲಾವ್ ಕೊಡಲಾಗಿದೆ. ಅದಾದ ನಂತರದಲ್ಲಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಅವರು ಕೂಡ ಈಗ ಆಲ್ರೆಡಿ ಪ್ರಧಾನಿ ನಿವಾಸವನ್ನು ತಲುಪಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದೆಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡ್ತಾ ಇದ್ರೆ ಸಮಥಿಂಗ್ ಏನೋ ದೊಡ್ಡ ನಿಟ್ಟಿನಲ್ಲೇ ಒಂದು ಕಾರ್ಯಾಚರಣೆಗೆ ಭಾರತ ಇಲ್ಲಿ ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಸಂಗತಿ ಅಂತಾನೆ ನೇರ ಯುದ್ಧಕ್ಕೆ ಮುಂದಾಗ್ಬಿಡುತ್ತಾ ಅನ್ನುವಂಥ ರೀತಿಯ ಅಂತ ಕೆಲವು ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಬಟ್ ಅಂಥ ಚಾನ್ಸಸ್ ತೀರಾ ಕಮ್ಮಿ ಅಂತಾನು ಹೇಳಲಾಗ್ತಾ ಇದೆ. ಆದರೆ ಈ ಹಿಂದೆ ನಡೆದಿದ್ದಂಥ ಏರ್ ಸ್ಟ್ರೈಕ್ ಮಾದರಿಯಲ್ಲೇ ಅಥವಾ ಅದಕ್ಕಿಂತ ದೊಡ್ಡ ಮಟ್ಟದ ಏನಾದ್ರು ಕಾರ್ಯಾಚರಣೆ ನಡಿಬಹುದಾ ಅನ್ನುವಂಥದ್ದು ಒಂದು. ಆಮೇಲೆ ಹೇಳಿ ಕೇಳಿ ಎರಡೂ ದೇಶಗಳು ಕೂಡ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಯುದ್ಧ ಮಾಡಿಬಿಡ್ತಾರೆ ಅನ್ನುವಂಥ ರೀತಿಯಾಗಿ ಅಥವಾ ಪೂರ್ಣ ಪ್ರಮಾಣದ ಯುದ್ಧ ಮಾಡಿಬಿಡ್ತಾರೆ ಅಂತ ಹೇಳಿ ಇಲ್ಲಿ ಭಾವಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆದರೆ ತನ್ನ ಸೀಮಿತ ಚೌಕಟ್ಟಿನಲ್ಲಿ ಭಾರತ ಬಹಳ ದೊಡ್ಡ ಉತ್ತರ ಕೊಡುವಂತ ನಿಟ್ಟಿನ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದಂತೂ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದರ ಒಂದು ಭಾಗನೇ ಈಗ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಹಾಗಿನ ಸಚಿವರು ಹೋಗಿ ಪ್ರಧಾನಿಯನ್ನ ಭೇಟಿಯಾಗಿರೋದು. ಆಮೇಲೆ ನಮ್ಮ ಡಿಫೆನ್ಸ್ಗೆ ಸಂಬಂಧಪಟ್ಟ ಹಾಗಿನ ಮೂರು ಚೀಫ್ಗಳನ್ನು ಈಗ ಕರೆದು ಪ್ರಧಾನಿ ಮೋದಿ ನಿವಾಸದಲ್ಲಿ ಒಂದು ಮೀಟಿಂಗ್ ನಡೀತಾ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ಬಹಳ ದೊಡ್ಡ ಸೂಚನೆಯನ್ನು ಕೊಡ್ತಾ ಇದೆ. ಇದರ ಜೊತೆಗೇನೆ ಈಗ ಆಲ್ರೆಡಿ ಬೇರೆ ಬೇರೆ ದೇಶಗಳಿಗೆ ಸಂಬಂಧಪಟ್ಟಾಗಿನ ರಾಯಭಾರಿಗಳನ್ನು ಕೂಡ ಕರೆದು ಮುಂದೆ ಪಾಕಿಸ್ತಾನ ಇದರ ಪಾತ್ರ ಏನು, ಮುಂದಿನ ಭಾರತದ ನಡೆ ಏನಿರಬಹುದು ಅನ್ನುವಂಥದ್ದಕ್ಕೆ ಸಣ್ಣ ಸುಳಿವನ್ನೆಲ್ಲ ಮೊನ್ನೆ ಕೊಡಲಾಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ.